ಕ್ಷೀಣವಾದುದು ಅಂತಃಕರಣ ಶೋಣಿಯ ಜೀವಿ ಪುನರ್ನರ ಆದೀರ ಮಾನವ ಧ್ಯಾನದಯ ಸಿಂಧು
ಅಂದುಕೊಳ್ಳುತ್ತಿರುವೆ. ನಿನ್ನ ಬಹುದಿನದ ಬಯಕೆಯು ದೂರವಾಗುವ ಕಾಲ ಸನ್ನಿಹಿತಗೊಳ್ಳುವುದು. ಶಾಂತಳಾಗು. ಶಾಂತಿ ಏನು ಬಿಟ್ಟಿಲ್ಲವೇ ನಿನ್ನ ಶಾಂತಿ ಮಂತ್ರ? ಅವರನ್ನು ಮರಣಗೊಳಿಸುವ ಬಾಯಲ್ಲಿ ಬಿಡುವನೆ. ಅವರನ್ನು ಮರಣಗೊಳಿಸುವ ದೊರೆಯಲ್ಲೇನು ಬಿಡುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪಾಂಚಾಲೆ ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕೈಯಲ್ಲಿ ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕೈಯಲ್ಲಿ ಕುಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸುವ ದೊರೆಯಲ್ಲಿರಲು ಬಿಡುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗದೆಯಲ್ಲಿ ಕುಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸುವ ದೊರೆಯಲ್ಲಿರಲು ಬಿಡುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ರಣದರವರ ರಕ್ತಪಾನ ಮಾಡದಿರುವನೆ. ಶಾಂತಿ 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 ಏನು ಬಿಟ್ಟಿಲ್ಲವೇಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮಯ್ಯರನ್ನು ಕೊಲ್ಲ ಯತ್ನಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ಸಹೋದರರ ಪತ್ನಿ ಎಂಬ ತಾರತಮ್ಯ ಇಲ್ಲದೆ ತುಂಬಿದ ಮಹಾಸಭೆಯಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರನಲ್ಲ ಆ ಕುರುಕುಲ ಕೀಟ ಕುನ್ನಿ ಕೌರವ. ಅವನಲ್ಲಿ ನಮಗೇತರ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಾಣವಲ್ಲ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಕಾರ್ಮೋಡ ಈ ಭೂಮಿ ನಡುಗೆ ನಡುಗೆ ಬೆಳೆಯಲಿ, ಉಕ್ಕಿನ ಬಸದಲ್ಲಿ ಸಪ್ತ ಕಾದರು ಗೋರ್ಗಲಿಯಲಿ. ಕಾರ್ಮೋಡ ಗುಡಿಗೆ ಗುಡಿಗೆ ಬರುವಲೆ, ಈ ಭೂಮಿ ನಡುಗೆ ನಡುಗೆ ಬೆಳೆಯಲಿ, ಉಕ್ಕಿನ ಬಸ
ಅಗ್ರಜ ಇದನ್ನು ಸ್ಮರಿಸಲು ಸಾಧ್ಯವಿಲ್ಲ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸೋದರ. ಸ್ವಲ್ಪ ಶಾಂತಿಯನ್ನು ವರ್ತಿಸು. ಪಾಂಡವರು ಅಭಯದಾತರಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದ್ದರೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಅರ್ಜುನರೊಡನೆ ಶ್ರೀಕೃಷ್ಣನು ಆಗಮನವಾಗುವುದು. ಜೈ ಜಯ ಕೃಷ್ಣ, ಜೈ ಜಯ ಯದುಪತಿ, ಜೈ ಜಯ ಕೃಷ್ಣ, ಜೈ ಜಯ ಯದುಪತಿ, ಜೈ ಜಯ ಕೃಷ್ಣ, ಜೈ ಜಯ ಯದುಪತಿ. ಆಶೀರ್ವದಿಸಣ್ಣ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮವನ್ನು ಸ್ವೀಕರಿಸಿವೆ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆ ಆಲಿಸಿ ಪಕ್ಷವನ್ನು ವಹಿಸಿದ್ದ ದೇವ. ಪರಮಾತ್ಮ, ನೀವು ಇಟ್ಟಿರುವ ಪ್ರೀತಿ ಅಪಾರವಾದದ್ದಲ್ಲವೇ? ಧರ್ಮನಂದನ, ನನ್ನನೇಕೆ ಇಷ್ಟೊಂದು ಹೊಗಳ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಉದ್ದೇಶ. ಅದು ಆಗಿರಲಿ, ತನಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯದ ವಿಚಾರಕ್ಕಾಗಿ ಯಾವ ನಿರ್ಧಾರವನ್ನು ಕೈಗೊಂಡೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜದಾಸಗಾಗಿ ಸಕಲ ಬಂಧು ಬಾಂಧವಗಳನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳೋದು ಒಳ್ಳೆತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಕಾಳದ ಗೈರಿಗೋ ಅಸಮತೆಯನ್ನಗೆಗೋ ಕಾಳದ ಗೈರಿಗೋ ಅಸಮತೆಯನ್ನಗೆ ಸಾಧಿಸಬೇಡಯ್ಯ ಬೇಡುವೆ ದೇವಾ. ಸಾಧಿಸಬೇಡಯ್ಯ ಬೇಡುವೆ ದೇವಾ. ಶಾಂತಿಯಿಂದಲೇ ಕೃಷ್ಣ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದೊಡಗುವ ಪಾಪದ ಫಲವೇಗೆ? ಸಮರದೊಡಗುವ ಪಾಪವು ಫಲವೇಗೆ? ಕದನವು ಬೇಡ ನಮಗೆ ಓ ದೇವ. ಕದನವು ಬೇಡ ನಮಗೆ ಓ ದೇವ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವ್ಯವನ್ನು ಪ್ರಜಾಕೋಟಿ ಎಂಬ ಯುದ್ಧದ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಕಣಗಳನ್ನು ಅದು ಯಾವ ಜಲದಲ್ಲಿ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವು ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ನಿನ್ನ ಮನದ ಅಭಿಪ್ರಾಯವೇನು? ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನಿ ಸಹೋದರರ ಅಭಿಮತ? ನಮ್ಮ ಅಭಿಮತಕ್ಕೆ ವೈರಿ ಕುರುಕುಲಾದವರನ್ನು ವಧಿಸುವೆನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ಸಿರಿಯಂದಿರದೋದು ಲಾಂಛಾರ
ಅಳುದರೆಂಬುವ ಹಕ್ಕಳ ಎಲ್ಲ ಪಕ್ಕಿದ ಕುರುಡರ ಗೊಂಬೆಗಳ ಕೃಷ್ಣ ಅಳುದರೆಂಬುವ ಹಕ್ಕಳ ಎಲ್ಲ ಪಕ್ಕಿದ ಕುರುಡರ ಗೊಂಬೆಗಳ ಒಕ್ಕದವೆಲ್ಲವ ವರ್ತಿಸಿ ನಮಗ ನ್ಯಾಯ ಬಯಸರ ವಾಸುದೇವ ಒಕ್ಕದವೆಲ್ಲವ ವರ್ತಿಸಿ ನಮಗ ನ್ಯಾಯ ಬಯಸಗಿದ ರಕ್ತದರು ಲೆಕ್ಕಿಸದೆ ಸತ್ತಡಗಿಸಿ ಮುಟ್ಟಿಸದಿರುವ ನರದೊಳಗೆ ಲೆಕ್ಕಿಸದೆ ಸತ್ತಡಗಿಸಿ ಮುಟ್ಟಿಸದಿರುವ ನರದೊಳಗೆ ಸಭೆಯಳು ಪತ್ನಿಯು ಗರ್ವದಿ ಜರಿದ ಸಭೆಯಳು ಪತ್ನಿಯು ಗರ್ವದಿ ಜರಿದ ಮೂರ್ತರವರು ಯಾದೇನು ಬರೆದು ಒಯ್ಯೇ ಕುರುಕುಲಾದವರನ ಒದಿಸುವನ ಸಿರಿಯಂ ನೆರೆದು ದುರಹಂಕಾರ ವಾಸುದೇವ ಸಿರಿಯಂ ನೆರೆದು ದುರಹಂಕಾರ ಧಿಕ್ಕರಿಸಬಲು ಸತ್ಯರಿಂದ ಒಯ್ಯೇ ಕುರುಕುಲಾದವರನ ಸಿಗಿದು ಬಿಸಾಡು. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೈ ಸುಡಬೇಕು ನಮ್ಮ ಈ 7 ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇದಕ್ಕೆ ಅರ್ಜುನ ನಿನ್ನ ಅಭಿಮತ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವಿರಿ? ಹಾದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟಗಳಾದವು. ಅವುಗಳನ್ನು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೀ, ಈ ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ, ದೃಪದ ನರೇಂದ್ರ ನಂದಿನಿ ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಮತವು ನಿನಗೂ ಧರ್ಮ ಸಮ್ಮತವಾಗಿದೆ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ ಕೃಷ್ಣ
ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಗುರುದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದುರು ಕರತಟ್ಟಿ ಕೇಕೆಯಮ್ಮೆರೆದು ತುರುವಿಗೆ ಕೈ ಚಾಚಿ ಪುತ್ರಾಪಹರಣವಗೈದು ಕರತಟ್ಟಿ ಕೇಕೆಯಮ್ಮೆರೆದು ತುರುವಿಗೆ ಕೈ ಚಾಚಿ ವಸ್ತ್ರಾಪಹರಣವಗೈದು ಹತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮೂಡಲಿಡಿಸಿದರು ಕೆತ್ತನೆಯ ಶಿಲೆಯಂತೆನ್ನ ಬೆತ್ತಲೆಯ ಮಾಡಲಿಡಿಸಿದರು ಜನಾರ್ದನ ಕೈ ಹಿಡಿದ ಧರ್ಮಪತ್ನಿಯನ್ನು ಧೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದೂರ್ದಂಡ. ನಿನಗೇಕೆ ಬೇಕು ಈ ಗದಾ ದಂಡ? ಅದರ ಮೂಲೆಯಲ್ಲಿ ಬಿಸಿಟು, ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಹೋಗಿ ಪಾಂಚಾಲಿ ಸುಮ್ಮನಾಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಹೋರಾಡಿ ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಅದನ್ನ ಮೂಲೆಯಲ್ಲಿ ಬಿಸಿಟು, ಕಾಲಿಗೆ ಗೆಜ್ಜೆ ಕಟ್ಟಿ ಥಕಥೈ ಥೈ ಎಂದು ನರ್ತನ ಮಾಡಿ ಹೋಗಿ ಸುಮ್ಮನಾಗಿ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲವಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ಅಣ್ಣ, ನನಗೆ ನಿನ್ನ ಆಶೀರ್ವಾದ ಒಂದಿದ್ದರೆ ಸಾಕಣ್ಣ, ಒಂದಿದ್ದರೆ ಸಾಕು. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸುತ್ತೇನೆ. ಆ ದುರ್ದುಶಾಸನನ ಎದೆಯನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ನನ್ನ ಬೆಚ್ಚಿದ ಮುಡಿಯನ್ನು ನಾನೇ ಕಟ್ಟಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಶಾಂತಳಾಗು ಸಹೋದರಿ, ಶಾಂತಳಾಗು. ಹೀಗೀಗ ಚೆನ್ನಾಯಿತು. ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಹೀಗೆಯ ಅಭಿಪ್ರಾಯ ಹೇಗೆ ಹೀಗಾಯಿತಲ್ಲ ಅಂತ ಹೇಳಿದೆ ಅಷ್ಟೇ. ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದು. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ
ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನ್ನೆನುತ ಗನಗದಾ ದಂಡದಿಂದ ದುರ್ಯೋಧನನ ತೊಡೆಯ ಹುಡಿಗೆಟ್ಟುವೆನೆನುತಂ ನುಡಿದೆಯೋ ಗಂಡುಗಳಿನ್ನೀನಂದು ಡಂಬದ ನುಡಿಗಳನ್ನು ನುಡಿದು ಬಾವಾ ಕೃಷ್ಣ, ಮರೆತೆಯೋ ಮರೆತು ನಿದ್ರೆಯೊಳ್ಳೆಯೋ ಹಿಡಿಂಬ ಮನೋಹರ ಹಣಗಲಿ ನಿನ್ನಿ ಮೂರು ಗಂಟೆಗಳ ಕರೆಯಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ. ನಿನ್ನೀ ಕಂಬನಿಗೆ ಬದಲಾಗಿ ಹಾಗೆಯ ಎಂಡಿರ ಕಣ್ಣಲ್ಲಿ ಸದಸಹಸ್ರ ಮಡಿಯ ಕಂಬನಿಯನ್ನೇ ತರಿಸುವೆ. ಕಾಲನ ಕೌರವರ ಬೆಂಬಲವಾಗಿರಲಿ. ಕಲಗಿ ಕಲಗಿ ಕುಲು ಸಮುದ್ರವ ಎಳೆದು ದೊರವೇನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಳೆಯ ದೃಪದ ಸುತೆ ಕಟ್ಟಿಸುವೆ ನಿಲ್ಲಿ ಬಿಡು ಮುಡಿಯ ಪಡೆಯದಿರುವೆಯ ಓ ನರಕಾಮರ್ದನ ಕೇರಳಲ್ಲಿ ಕಟ್ಟ ಕರಿಯಲಿಮತ ಬರುಸೂನ್ನದಯ ಕೊಲೆಯೇಡಿಗಳನ್ನು ಸೆಳೆತಂದುರಳಕ್ಕೆ ಬಲಿಗಳನ್ನು ಕೊಟ್ಟು ಕೆಳಗಳನ್ನು ತೀರಿಸಿಕೊಳ್ಳುವೆ. ಬರುಸೂನ್ನದಯ ಕೊಲೆಯೇಡಿಗಳ ಸೆಳೆತಂದುರಳಕ್ಕೆ ಬಲಿಗಳನ್ನು ಕೊಟ್ಟು ಕೆಳಗಳನ್ನು ತೀರಿಸಿಕೊಳ್ಳುವೆ. ತೀರಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ತುರುಬನು ಮುಟ್ಟಿದ ಸೈನ್ಯ ಕೌರ ಗುಂಡಿಗೆ ಸೀರೆ ಪಾಂಡವರ ರಸಿಯ ತುರುಬನು ಮುಟ್ಟಿದ ಸಣ್ಣ ಕೌರ ಗುಂಡಿಗೆ ಸೀರೆ ಕಂಡ ಎಲುಬುಗಳು ಕುಂಬರಿಸಿ ನನ್ನ ಕಣ್ಣಿಗೆ ಔತಣವ ಮಾಡಿಸುವೆ. ಕಂಡ ಎಲುಬುಗಳು ಕುಂಬರಿಸಿ ನನ್ನ ಕಣ್ಣಿಗೆ ಔತಣವ ಮಾಡಿಸುವೆ. ಗೋರ್ಗರೆವ ಕಾಡ್ಗಿಚ್ಚಿ ನೆಲ್ಮಯಾರ್ ಬಟಿಸಿ ಭೀಮನ ಗದೆಯ ಪ್ರಚಂಡ ಶಕ್ತಿಯ ತೋರ್ಪಡಿಸಿ ಗೋರ್ಗರೆವ ಕಾಡ್ಗಿಚ್ಚಿ ನೆಲ್ಮಯಾರ್ ಬಟಿಸಿ ಭೀಮನ ಗದೆಯ ಪ್ರಚಂಡ ಶಕ್ತಿಯ ತೋರ್ಪಡಿಸಿ ಗರ್ವದಿ ಮೆರವ ಕುರವರರ ಕಾಲುಗಳ ಬಿಡಿದು ಗರ್ವದಿ ಮೆರವ ಕುರವರರ ಕಾಲುಗಳ ಬಿಡಿದು ಗಿರ ಗಿರನೆ ಗಿರ ಗಿರ ಬಲಸು ನಗಯ ಕೊಲೆಯೇಡಿಗಳನ್ನು ಸೆಳೆತಂದುರಳೆ ಕೊಲಿಗಳನ್ನು ಕೊಟ್ಟು ತೀರಿಸಿಕೊಳ್ಳುವೆ. ವಾಸುದೇವ, ನನ್ನ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ, ಭೀಮಸೇನ, ಹೌದು ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಲಿಸಿಕಿದ್ದರೆ ಅದರ ವಿಷವು ಅಮೃತವಾದೀತೆ. ಮರಿತಿರೇಕೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಸಾಂಡರ್ ನೋಡಿದೆ ಸಂಧಿಯೇ ಪಾಲಾಕನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸಂ ಪಾಲಾಕನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸಂ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದ ನಾನ್ ವಿಜಯನೆಂಬ ಹೆಸರು ಹರಿಗಳ ಅನುಗೈಯರು ಅಮಿತೋ ಸಾಹದಿಂದಿಗ ಪರಮಾತ್ಮ ಹರಿಗಳ ಅತಗೈಯಲ್ ಅಮಿತೋ ಸಾಹದಿಂದಿಗ ಅನುದರನು ನೋಯುವುದು ತರವೆನ ಮಜಗೆ
ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಅರ್ಜುನ ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ನಿನ್ನ ಮೇಲಿನ ಮಮಕಾರದಿಂದ ಅಂದು ತುಂಬಿದ ಸಭೆಯಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಆದರೆ ಅವರ ಅಂತರಂಗದಲ್ಲಿ ದ್ವೇಷದ ಜ್ವಾಲೆ ದಗದಗನೆ ಹತ್ತಿ ಹುರಿಯಲಾರಂಭಿಸಿರುವುದು. ಅದನ್ನು ಸಮನ ಮಾಡಲು ಶಕ್ತಿ ಇಲ್ಲದೆ ಈ ರೀತಿ ತವಕಪಡಿಸುತ್ತಿರುವರು. ಇಂತಹ ಉಭಯ ಸಂಕಟದಲ್ಲಿ ನೀ ಯಾವ ತೀರ್ಮಾನ ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಜನಾರ್ದನ ವಾಸುದೇವ ಕೃಷ್ಣ ದೇವ, ವಾಸುದೇವನೇ ಪಾಲಿಸೋ ಜನಾರ್ದನ, ವಾಸುದೇವನೇ ಪಾಲಿಸೋ. ವಾಸುದೇವನೇ ಪಾಲಿಸೋ ಜನಾರ್ದನ, ವಾಸುದೇವನೇ ಪಾಲಿಸೋ ಕೃಷ್ಣ. ಸಭೆಯೊಳ ದ್ರೌಪದಿಯ ಸೀರೆಯನ್ನು ಎಳೆವಾಗ, ಸಭೆಯೊಳ ದ್ರೌಪದಿಯ ಸೀರೆಯನ್ನು ಎಳೆವಾಗ, ಸಭೆಯೊಳ ದ್ರೌಪದಿಯ ಸೀರೆಯು ಎಳೆವಾಗ, ಸಭೆಯೊಳ ದ್ರೌಪದಿಯ ಸೀರೆಯು ಎಳೆವಾಗ, ಅಕ್ಷಯವೇ ನಿಂತು ಆದರಿಸಿದ ದೇವ, ಅಕ್ಷಯವೇ ನಿಂತು ಆದರಿಸಿದ ದೇವ, ವಸುದೇವನೇ ಪಾಲಿಸೋ ಜನಾರ್ದನ, ವಸುದೇವನೇ ಪಾಲಿಸೋ ಕೃಷ್ಣ. ವನವಾಸವನ ಅನುಭವಿಸಿದೆನೋ, ವನವಾಸವನ ಅನುಭವಿಸಿದೆನೋ, ವನವಾಸವನು ಅನುಭವಿಸಿದೆನೋ, ವನವಾಸವನು ಅನುಭವಿಸಿದೆನೋ, ಅಕ್ಷಣವೇ ನಿಂತು ಆದರಿಸಿದ ದೇವ, ಅಕ್ಷಣವೇ ನಿಂತು ಆದರಿಸಿದ ದೇವ, ವಸುದೇವನೇ ಪಾಲಿಸೋ ಜನಾರ್ದನ, ವಸುದೇವನೇ ಪಾಲಿಸೋ ಕೃಷ್ಣ. ಪರಮಾತ್ಮ, ಪರಮಾತ್ಮ, ನನ್ನ ಅಸ್ಥಿರ ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವೆಲ್ಲ ಅರಿತ ಪ್ರಭು ನೀವು. ಮುಂದೆ ನಿಮ್ಮ ಚಿತ್ತ ಇದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ದ್ವೇಷದ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ
ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಜ್ಞೆ ಮಾಧವ. ಅಣ್ಣ, ಸೋದರಿ, ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು ಕೃಷ್ಣ. ಸಹೋದರಿ ಅಗ್ನಿಸುತೆ, ಚಿಂತಿಸಬೇಡಮ್ಮ. ನಾನು ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡೇ ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ತಿದ್ದುವ ಭಾರ ನಿನ್ನದು. ನಾನಿನ್ನು ಬರಲೆ ಸಹೋದರಿ. ಹಾಗೆ ಆಗಲಿ ಅಣ್ಣ. ಹಲೋ